ಈಗ ಯಾರೋ ಒಬ್ರಿಗೆ ಬಿದ್ರು ಅಥವಾ ಆಕ್ಸಿಡೆಂಟ್ ಆಯ್ತು ಆತರ ಆಯ್ತು ಅಂತಂದ್ರೆ ಅವರು ಎಷ್ಟು ಸಮಯದೊಳಗಡೆ ಅವರು ತಮ್ಮ ಹತ್ರ ಫ್ರಾಕ್ಚರ್ ಆಗಿದೆಯೋ ಇಲ್ವೋ ಗೊತ್ತಿರ್ಲಿ ಎಷ್ಟು ಸಮಯದೊಳಗಡೆ ಇಲ್ಲಿ ಬರ್ಬೇಕು. ನಾರ್ಮಲಿ 2 ದಿನ ನೋಡ್ತಾರೆ, 3 ದಿನ ನೋಡ್ತಾರೆ, ಆಮೇಲೆ ಬರೋರು ಇರ್ತಾರೆ. ಆಮೇಲೆ ಬಂದ್ರೆ ಆಗುವಂತ ಅವರಿಗೆ ಏನು ದುಷ್ಪರಿಣಾಮ ಏನೇನು? ಫ್ರಾಕ್ಚರ್ ಆದಾಗ ಬೋನ್ ಮೂವ್ಮೆಂಟ್ ಆದ ಹೋದಷ್ಟು ಬಾವು ಜಾಸ್ತಿ ಆಗ್ತದೆ, ಸುತ್ತಲೂ ಬ್ಲೀಡಿಂಗ್ ಜಾಸ್ತಿ ಆಗಿ ಕಾಲೊಳಗಿಂದ ಬಾವು ಜಾಸ್ತಿ ಆಗುತ್ತೆ. ಮತ್ತೆ ಕೆಲವೊಂದ್ಸರಿ ಮೈನರ್ ಅಂದ್ರೆ ಜಸ್ಟ್ ಮೈನರ್ ಫ್ರಾಕ್ಚರ್, ಅಷ್ಟು ಕ್ರ್ಯಾಕ್ ಅಷ್ಟೇ ಬಂದಿರ್ಬೋದು. ಅಂದ್ರೆ ನಾವು ಅದು ವೇಟ್ ಕೊಟ್ಟು ಆ ಕ್ರ್ಯಾಕ್ ಅನ್ನು ಮುರಿದು ಸ್ವಲ್ಪ ಬೋನ್ ಸರಿಬಹುದು. ಸೊ ಏನಾಗುತ್ತೆ, ಅದು ಸರಿದಿಲ್ಲ ಅಂದ್ರೆ ನಾವು ಪ್ಲಾಸ್ಟರ್ ಅಲ್ಲಿ, ಕ್ರ್ಯಾಕ್ ಅಷ್ಟೇ ಇದ್ರೆ ನಾವು ಪ್ಲಾಸ್ಟರ್ ಅಲ್ಲೇ ಮುಗಿಸ್ಬಿಡ್ತೇವೆ ಟ್ರೀಟ್ಮೆಂಟ್. ಬಟ್ ಅದು ಇನ್ ಕೇಸ್ ವೇಟ್ ಕೊಟ್ಟು ಅಥವಾ ಅದ್ರ ಮೇಲೆ ಒತ್ತಡ ಕೊಟ್ಟು ಅದು ಸರಿತು ಅಂದ್ರೆ ಮತ್ತೆ ಪಿನ್ನು ಅಥವಾ ಪ್ಲೇಟ್ ಅದಕ್ಕೆ ಹೋಗುವಂತ ಚಾನ್ಸಸ್ ಇರ್ತದೆ. ಸರ್ಜರಿ ಹೋಗುವಂತ ಸರ್ಜಿಕಲ್ ಆಪ್ಷನ್ ಕನ್ಸಿಡರ್ ಮಾಡ್ಬೇಕಾಗ್ತದೆ. ಬಾವು ಊತ ಕಡಿಮೆ ಆಗ್ತಾ ಇದ್ರೆ ನೀವು ಇನ್ನು ಮನೆ ಟ್ರೀಟ್ಮೆಂಟ್ ಅಂದ್ರೆ ರೆಸ್ಟ್ ಮಾಡಿ, 1-2 ದಿನ ಬಿಟ್ಟು ರೆಸ್ಟ್ ಮಾಡಿ, ಸ್ವಲ್ಪ ಐಸ್ ಪ್ಯಾಕ್ ಹಚ್ಚಿ, ಮತ್ತೆ ಈ ಕ್ರೇಪ್ ಬ್ಯಾಂಡೇಜ್ ಅಂತ ಇರುತ್ತೆ, ಅದು ನಿಮ್ಮ ಹತ್ರ ಲೋಕಲಿ ಅವೈಲೇಬಲ್ ಇದ್ರೆ ಅದನ್ನೊಂದು ಬಟ್ಟೆ ತರ ಸುತ್ತಕೊಂಡು ಒಂದು ದಿಂಬಿನ ಮೇಲೆ ಕಾಲಿಟ್ಕೊಂಡು ಒಂದು ಸಣ್ಣ ಪುಟ್ಟ, ಅಂದ್ರೆ ನಿಮ್ಗೆ ಬೇರೇಬಲ್ ಪೇನ್ ಇದ್ರೆ 1 or 2 days ನೀವು ನೋಡ್ಬೋದು. ಅದು ಕಡಿಮೆ ಆಗ್ತಾ ಇದ್ರೆ ರೆಸ್ಟ್ ಮಾಡ್ಕೊಂಡು ಇನ್ನೂ 1 week ರೆಸ್ಟ್ ಮಾಡ್ಕೊಂಡ್ರೆ ಅಲ್ಲಿಗೆ ಕ್ಯೂರ್ ಆಗುತ್ತೆ.